ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಪೆಪ್ ಟಾಕ್ ಇನ್ಫೋ. ನಿಮ್ಮಲ್ಲಿ $1,000,000 ಪ್ರಶ್ನೆ ಏನು ಅಂತ ಕೇಳಿದ್ರೆ, ನಾನು ಎಕ್ಸಾಮ್ 2ನ ಬರಿದೆ, ಡೈರೆಕ್ಟಾಗಿ ಎಕ್ಸಾಮ್ 3ನ ಬರಿಬಹುದಾ, ನನಗೆ ಅಡ್ವಾಂಟೇಜ್ ಇದೆಯಾ? ಸೊ ಈ $1,000,000 ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕಂಪ್ಲೀಟ್ ಕೌನ್ಸಿಲಿಂಗ್ಗೆ ನಾವು ಹೆಲ್ಪ್ ಮಾಡ್ತೀವಿ. ಎಂಡ್ ತನಕನೂ ನಾವು ನಿಮಗೆ ಯೂಟ್ಯೂಬಲ್ಲೇ ಮಾಡಿಕೊಡ್ತೀವಿ, ಆಯಿತಾ? ಸೊ ಮೊದಲಿಗೆ ಬರಿಬಹುದಾ ಅನ್ನೋ ಪ್ರಶ್ನೆಗೆ ಈ ವರ್ಷ ಸ್ವಲ್ಪ ಕನ್ಫ್ಯೂಷನ್ ಇದೆ. ಫಸ್ಟು ಮಧು ಬಂಗಾರಪ್ಪ ಸರ್ ಬಂದು ಹೇಳಿದ್ರು, ನಾವು ಎಕ್ಸಾಮ್ 3 ರಿಸಲ್ಟನ್ನು ನಾವು CETಗೆ ಕನ್ಸಿಡರ್ ಮಾಡ್ತೀವಿ, ನಿಮ್ಮ ಇಂಪ್ರೂವ್ಮೆಂಟ್ ಟೆಸ್ಟ್ದು ಎಲ್ಲದನ್ನು ಕನ್ಸಿಡರ್ ಮಾಡಿ ನಿಮಗೆ ರ್ಯಾಂಕನ್ನು ಅಲಾಟ್ ಮಾಡ್ತೀವಿ ಅಂತ ಹೇಳಿದ್ರು. ಫಸ್ಟ್ ಸ್ಟೇಟ್ಮೆಂಟ್ ಅದು. ಸೊ ಅದು ರಿಸಲ್ಟ್ಗಿಂತ ಸ್ವಲ್ಪ ಹೊತ್ತಿನ ಮುಂಚೆನೇ ಅದನ್ನು ಹೇಳಿದರು ಅವರು. ಬಟ್ ರಿಸಲ್ಟಿನ ಮಾರನೇ ದಿನ KEAದವರು ಮತ್ತೆ ಒಂದು ಪ್ರೆಸ್ ಕಾನ್ಫರೆನ್ಸ್ನ ಕರೆದು, ನಾವು ಎಕ್ಸಾಮ್ 3ದು ರಿಸಲ್ಟ್ನ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ಎಕ್ಸಾಮ್ 3 ನಿಮಗೆ ಜೂನ್ 10 ನಡೆಯುತ್ತೆ, ಅದ್ರ ರಿಸಲ್ಟ್ ಎಲ್ಲ ಬರೋದು ಇನ್ನೂ ಲೇಟ್ ಆಗುತ್ತೆ, ನಾವು ಅಷ್ಟು ದಿನ ಕೌನ್ಸಿಲಿಂಗನ್ನು ತಡೆದು ಹಿಡಿಯೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಮಧು ಬಂಗಾರಪ್ಪ ಸರು ವಾಸ್ ಟಾಕಿಂಗ್ ಆನ್ ಬಿಹಾಫ್ ಆಫ್ PU ಬೋರ್ಡ್, ಆಯಿತಾ? KEA ಅವರು PU ಬೋರ್ಡ್ ಪರವಾಗಿ ಮಾತಾಡಲ್ಲ, ಬಟ್ ದೇ ಹ್ಯಾವ್ ಟು ಫಾಲೋ ದ AICTE ಗೈಡ್ಲೈನ್ಸ್, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್. ಇವರು ಇಂಜಿನಿಯರಿಂಗ್ ಕಾಲೇಜಸ್ದು ಕೌನ್ಸಿಲಿಂಗ್ ಎಲ್ಲ ಇದೇ ಟೈಮ್ಗೆ ಆಗಬೇಕು, ಇದೇ ಟೈಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಬೇಕು ಅಂತ ಸ್ಟ್ರಿಕ್ಟ್ ರೂಲ್ಸ್ನ ಕೊಡ್ತಾರೆ. ಅದನ್ನು KEAದವರು ಫಾಲೋ ಮಾಡಬೇಕು. ಸೊ ಇವಾಗ ಎಕ್ಸಾಮ್ 2 ಬರೆದ್ರೆ ನಿಮ್ಮ ರಿಸಲ್ಟ್ ಬೇಗ ಬರುತ್ತೆ. ಆ ರಿಸಲ್ಟ್ನ KEA ಅವರು ಕನ್ಸಿಡರ್ ಮಾಡಿ ನಿಮ್ಮ KCET ರ್ಯಾಂಕನ್ನು ಇಂಪ್ರೂವ್ ಮಾಡಿ ಕೊಡ್ತಾರೆ. ಸೊ ಮೈ ಸಜೆಷನ್ ಈಸ್ ಟು ಗೋ ಫಾರ್ ಎಕ್ಸಾಮ್ 2 ವಿತ್ ಫುಲ್ ಪೊಟೆನ್ಷಿಯಲ್. ಎಕ್ಸಾಮ್ 3 ತನಕ ವೆಯ್ಟ್ ಮಾಡೋಂಗಿಲ್ಲ, ಆಯಿತಾ? ಮತ್ತು ಇನ್ನೂ ಒಂದು ಕ್ವಶನ್ ಏನು, ಎಕ್ಸಾಮ್ 2ನ ಬರಿದೆ ಡೈರೆಕ್ಟಾಗಿ ಎಕ್ಸಾಮ್ 3ನ ಬರಿಬಹುದಾ? ಆಗೋದಿಲ್ಲ. ಯಾಕೆ ಅಂದರೆ ಎಕ್ಸಾಮ್ 2ಗೆ ಇನ್ನೊಂದು ಏನಂತ ನೇಮ್ ಕರೀತಾರೆ ಅಂದರೆ ಇಂಪ್ರೂವ್ಮೆಂಟ್ ಎಕ್ಸಾಮ್ 1 ಅಂತ ಕರೀತಾರೆ. ನೀವು ಇದನ್ನು ಬರೆದ್ರೆ ಮಾತ್ರ ಇಂಪ್ರೂವ್ಮೆಂಟ್ ಎಕ್ಸಾಮ್ 2 ಬರೆಯೋಕ್ಕಾಗೋದು, ಇದನ್ನು ಇಂಪ್ರೂವ್ಮೆಂಟ್ ಎಕ್ಸಾಮ್ 2 ಅಂತ ಕರೀತಾರೆ. ಸೊ ನಿಮಗೆ ಅವರು ಕೊಟ್ಟಿರೋ ನೋಟಿಫಿಕೇಷನಲ್ಲಿ ನೋಡಿ, ಇದನ್ನು ಇಂಪ್ರೂವ್ಮೆಂಟ್ ಎಕ್ಸಾಮ್ 1 ಅದ್ರ ಫೀಸು $175. ಇಫ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ರಿಸಲ್ಟ್ ಯು ಹ್ಯಾವ್ ಟು ಗೋ ಫಾರ್ ಇಂಪ್ರೂವ್ಮೆಂಟ್ ಎಕ್ಸಾಮ್ 2, ಅದರ ಎಕ್ಸಾಮ್ ಫೀಸ್ $350 ಅಂತ ಹೇಳಿದ್ದಾರೆ. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ನೀವು ಎಕ್ಸಾಮ್ 2ನ ಫುಲ್ ಪೊಟೆನ್ಷಿಯಲಲ್ಲಿ ಬರೀಲೇಬೇಕು. ಮತ್ತು ನಿಮ್ಗೆ ಇನ್ಫ್ಯಾಕ್ಟ್ ನೀವು ಯಾರ್ಯಾರು ಇಂಜಿನಿಯರಿಂಗು ಅಥವಾ BSc ಅಗ್ರಿಕಲ್ಚರು, ಈಗ KEA ಅಂಡರ್ ಬರುವ ಯಾವ ಕೋರ್ಸ್ಗೆ ನೀವು ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ, ನೀವೆಲ್ಲ ಎಕ್ಸಾಮ್ 2ನೇ ನಿಮ್ಮ ಫೈನಲ್ ಡೆಸ್ಟಿನೇಷನ್ ಅಂತ ನೀವು ಕನ್ಸಿಡರ್ ಮಾಡಬೇಕು. ಅದರ್ ದ್ಯಾನ್ ಇಂಜಿನಿಯರಿಂಗು, ನಾನು ಬೇರೆ ಯಾವುದಾದ್ರೂ BCA ಮಾಡ್ತೀನಿ, ಇಲ್ಲ BCom ಮಾಡ್ತೀನಿ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಹೋಗಿ, ಅಥವಾ ಯಾವುದಾದ್ರೂ BSc ಸೈನ್ಸ್ ಕೋರ್ಸನ್ನು ಡೈರೆಕ್ಟಾಗಿ ಕಾಲೇಜಲ್ಲಿ ಹೋಗಿ ಅಡ್ಮಿಷನ್ ತೊಗೋತೀನಿ ಅಂದವರು ಆರಾಮಾಗಿ ಎಕ್ಸಾಮ್ 3ನ ಬರೀಬಹುದು. ಆದರೆ ಡೈರೆಕ್ಟಾಗಿ ಬರೆಯೋಕ್ಕಾಗಲ್ಲ, ಎಕ್ಸಾಮ್ 2ನ ಬರೆದುಬಿಟ್ಟೇ ಎಕ್ಸಾಮ್ 3ನ ಬರೀಬೇಕು ಇಫ್ ನಾಟ್ ಸ್ಯಾಟಿಸ್ಫೈಡ್, ಆಯಿತಾ? ಇದನ್ನು ತಲೆಯಲ್ಲಿ ಇಟ್ಕೊಂಡು ಕ್ಲೀನಾಗಿ ಹೋಗಿ ಫಸ್ಟು ಎಕ್ಸಾಮ್ 2ನ ಕಟ್ಟಿ, ಎಕ್ಸಾಮ್ 2ನ ನೀವು ನಿಮ್ಮ ಕಾಲೇಜಿನಲ್ಲೇ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕಾಗತ್ತೆ. ನೀವು ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಲ್ಲ ಆ ಕಾಲೇಜ್ಗೆ ಹೋಗಿ ಅಲ್ಲಿ ಆಫೀಸಲ್ಲಿ ಕೇಳಿ ಇದನ್ನು ಅಪ್ಲಿಕೇಶನನ್ನು ಫಿಲ್ ಮಾಡಿ ಕೊಡಬೇಕಾಗತ್ತೆ. ಫೀಸೆಲ್ಲ ಹೇಗೆ ಅಂತ ಅವರು ಫುಲ್ ಡೀಟೇಲಾಗಿ ಹೇಳ್ತಾರೆ. ಸೊ ಎಕ್ಸಾಮ್ 2ಗೆ ನಿಮಗೆ $175 ಪೇ ಮಾಡಬೇಕು. ಇಫ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ರಿಸಲ್ಟ್ ಎಕ್ಸಾಮ್ 3ಗೆ ಪರ್ ಸಬ್ಜೆಕ್ಟ್ $350 ಇರುತ್ತೆ. ಸೊ ನಿಮ್ಮ ಯಾರಿಗೆಲ್ಲ ಎಕ್ಸಾಮ್ 2ಗೆ ಫೇಲ್ ಆಗಿಬಿಟ್ಟಿದ್ದೀರಾ, ಎಕ್ಸಾಮ್ 1ನ ಫೇಲ್ ಆಗಿಬಿಟ್ಟಿದೆ, ನಾನು ಫೈನಲ್ ಎಕ್ಸಾಮ್ 1ನ ಫೇಲ್ ಆಗಿದ್ದೀನಿ, ಸೊ ಇಲ್ಲಿ ಅಟ್ಲೀಸ್ಟ್ ನಾನು ಪಾಸ್ ಆಗಬೇಕು ಅಥವಾ ಒಳ್ಳೆ ಮಾರ್ಕ್ಸ್ ತೊಗೋಬೇಕು ಅಂತ ಹೇಳಿದವರು ನಮ್ಮ ಚಾಲೆಂಜರ್ ಸೀರೀಸನ್ನು ಜಾಯ್ನ್ ಆಗ್ಬೋದು, ಆಯಿತಾ? ಈ ಚಾಲೆಂಜರ್ ಸೀರೀಸು ಎಕ್ಸಾಮ್ 2ಗೆ ಜೊತೆಗೆ ಎಕ್ಸಾಮ್ 3 ತನಕನೂ ವ್ಯಾಲಿಡಿಟಿ ಇರುತ್ತೆ. ಸೊ ಯಾರ್ಯಾರಿಗೆ ಎಕ್ಸಾಮ್ 2 ಚೆನ್ನಾಗಾಗಲ್ಲ, ಎಕ್ಸಾಮ್ 3ಗೆ ಹೋಗ್ತೀನಿ ಇಂದವ್ರಿಗೂ ಈ ಕೋರ್ಸ್ ವ್ಯಾಲಿಡಿಟಿ ಇರುತ್ತೆ. ಇದರಲ್ಲಿ ನಿಮಗೆ ಟೀಚಿಂಗು ಮಾಡಿಕೊಡ್ತೀವಿ ನಾವು, ಲಿಮಿಟೆಡ್ ಚಾಪ್ಟರ್ಸ್ದು ಪ್ಲಸ್ ಎಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನು ಈ ಕೋರ್ಸಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಇಂಪ್ರೂವ್ಮೆಂಟ್ಗೆ ಯಾರ್ಯಾರು ನೋಡ್ತಾ ಇದ್ದೀರಾ ಕ್ಯಾನ್ ಜಾಯಿನ್. $799 ಪರ್ ಸಬ್ಜೆಕ್ಟ್ ಇದೆ. ಸೊ ನಮ್ಮ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪಲ್ಲಿ ಈ ಕೋರ್ಸ್ ಅವೈಲೇಬಲ್ ಇದೆ. ಆ್ಯಪ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಜೊತೆಗೆ ಪಿಂಡ್ ಕಮೆಂಟಲ್ಲೂ ಕೊಟ್ಟಿರ್ತೀನಿ, ಆರಾಮಾಗಿ ಜಾಯ್ನ್ ಆಗ್ಬೋದು. ನಮ್ಮ ಫೋನ್ ನಂಬರು ಎಲ್ಲ ಹಾಕಿರ್ತೀನಿ, ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಬಿಫೋರ್ ಜಾಯ್ನಿಂಗ್. ಸೊ ಫುಲ್ ಹೆಲ್ಪ್ ನಮ್ಮ ಕಡೆಯಿಂದ ನಿಮ್ಗಾಗುತ್ತೆ ಮಕ್ಕಳೇ, ಆಯಿತಾ? ನೀವು ಕುತ್ಕೊಂಡು ಓದಬೇಕು ಅಷ್ಟೇ.
ಸೊ ಇವಾಗ ಯಾರ್ಯಾರಿಗೆ ಈ ಕನ್ಫ್ಯೂಷನ್ ಇತ್ತಲ್ಲ, ನೀಟ್ ಆಸ್ಪಿರೆಂಟ್ಸ್ ಎಲ್ಲ ಡೈರೆಕ್ಟಾಗಿ ಎಕ್ಸಾಮ್ 3 ಬರೀಬೇಕು ಅಂತ ಅಂದ್ಕೊಂಡಿದ್ರಿ, ಬಟ್ ಆಗೋದಿಲ್ಲ. ಸೊ ಎಕ್ಸಾಮ್ 2ನ ಬರೀಲೇಬೇಕು. ಇಫ್ ನಾಟ್ ಸ್ಯಾಟಿಸ್ಫೈಡ್, ಗೋ ವಿತ್ ದ ಎಕ್ಸಾಮ್ 3. ಆ್ಯಂಡ್ ನನಗೊಂದು ಗೊತ್ತಾಗಲಿಲ್ಲ, ನೀಟ್ ಆಸ್ಪಿರೆಂಟ್ಸ್ ಯಾರ್ಯಾರಿದ್ದೀರಾ, ಫೈನಲಿ ನಾನು ನೀಟ್ಗೆ ಹೋಗ್ತೀನಿ ಅಂತ ಹೇಳಿದವರು, ನಿಮಗೆ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಎಲ್ಲೂ ಕೌಂಟೇ ಆಗೋಲ್ಲ, ಬರೀ ನೀಟ್ ರಿಸಲ್ಟ್ಸ್ ಅಷ್ಟೇ ಕೌಂಟ್ ಆಗೋದಲ್ವಾ. ಬಟ್ ಇನ್ ಕೇಸ್ ನೀಟ್ ತಪ್ಪು ಹೋಗಿ ನಾನು ಸಿ ಇ ಟಿಗೆ ಬರ್ತೀನಿ ಅಂದರೆ, ನಿಮ್ಮ ಸಿ ಇ ಟಿಗೆ ಬರೀ ಎಕ್ಸಾಮ್ 2 ಮಾತ್ರ ಕನ್ಸಿಡರ್ ಆಗೋದು. ಸೊ ನೀವು ಈ ಎಕ್ಸಾಮ್ನ ಸೀರಿಯಸ್ ಆಗಿ ತೊಗೊಂಡು ಬರೀಲೇಬೇಕಾಗತ್ತೆ ಮಕ್ಕಳೇ. ಸೊ ಏನೂ ಮಾಡೋಕ್ಕಾಗಲ್ಲ. ಇಂಪ್ರೂವ್ಮೆಂಟ್ ಟೆಸ್ಟ್ ಕೊಟ್ಟಿರೋದೇ ಅವರು ಹೆಚ್ಚು. ನಿಮ್ಮ ಪಾಲಿಗೆ 2ನೇ ಚಾನ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಚಾನ್ಸನ್ನು ವೇಸ್ಟ್ ಮಾಡ್ಕೋಬೇಡಿ. ಕರೆಕ್ಟಾಗಿ ಕೂತ್ಕೊಂಡು ಓದಿ ಬರೀರಿ. ಕಷ್ಟ ಆಗುತ್ತೆ, ನನಗೂ ಗೊತ್ತು, ಕಮ್ಮಿ ನಂಬರ್ ಆಫ್ ಡೇಸ್ ಇದೆ, ಬಟ್ ಸ್ಟಿಲ್ ಯು ಹ್ಯಾವ್ ಟು ಡೂ ಇಟ್ ಅಲ್ಟಿಮೇಟ್ಲಿ, ಅಲ್ವಾ. ಸೊ ನಿಮಗೆಲ್ಲ ಡೌಟು ಕ್ಲಾರಿಫೈ ಸಿಕ್ಕಿದೆ ಅಂತ ಅನ್ಕೋತೀನಿ. ಎಲ್ಲರೂ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಫೋನ್ ನಂಬರ್ ಇದೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಈಸ್ ಯುವರ್ ಟೀಚರ್ ನಾಗಾಭರಣ signing off with a smile. I'll meet you guys in the next video. Until then, have a nice day. Bye.